ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬರ್ರಿ ಇವತ್ತು ಇದು ದನಗಳದು ಕಣಕಿ ಕಟ್ ಮಾಡೋ ಮಷಿನ್ ನೋಡ್ರಿ ತೋರಿಸ್ತಾನೆ ನಿಮ್ಗೆ. ಆನೆ ಮೇವ ಆಮೇಲೆ ಹತ್ತಿಗಸದ ಕರಿತೀವಲ್ರಿ, ಅದು ಕಣಿಕಿ, ಗೊಂಜಾಳ ಕಣಿಕಿ ಆಗಲಿ, ಜೋಳದ ಕಣಿಕಿ, ಸಜ್ಜಿ ಕಣಿಕಿ ಯಾವುದೋ ನೀವು ಒಳಗೆ ಹಾಕಿದ್ರಿ ಅಂದ್ರೆ ಅದು ಸಣ್ಣ ಮಾಡಿ ಏನು ಮಾಡ್ತೈತ್ರಿ ಮಷಿನ ಎಲ್ಲ ಪುಡಿ ಮಾಡಿ ಕಳಿಸ್ತೈತ್ರಿ. ದನಗಳು ತಿಲ್ಲಾಗ ಅನುಕೂಲ ಆಕೈತ್ರಿ. ಇದು ನಮ್ಮ ಅಕ್ಕಾರು ಮನ್ಯಾಗ ಐತ್ರಿ. ಅಂದ್ರೆ ದನದ ಭಾಳ ಅದಾವ್ರಲ್ರಿ, ಈ ರೀತಿ ಪುಡಿ ಮಾಡಿ ಹಚ್ಕೊಟ್ಟಿರ್ತೈತಿ ನೋಡ್ರಿ. ಯಾವುದೋ ಹಾಕ್ರಿ ನೀವು, ಹಸಿದು ಹಾಕ್ರು ಇದೇ ರೀತಿ ಪುಡಿ ಮಾಡ್ತೈತಿ, ಒಣದು ಹಾಕಿದ್ರು ಇದಕ್ಕೆ ರೀತಿ ಪುಡಿ ಮಾಡ್ತೈತಿ. ನೀವು ತುಸು ಇತ್ತಂದ್ರೆ ಕಣಿಕಿ ಈ ರೀತಿ ಪುಡಿ ಮಾಡಿ ಹಾಕ್ರಿ. ಆಮೇಲೆ ಇದು ಮಷಿನ್ ಹೆಂಗಿರ್ತೈತಿ ಅಂತೇಳಿ ತೋರಿಸ್ತು ನೋಡ್ರಿ. ಗಾಲಿ ಐತ್ರಿ, ಇದಕ್ಕೆ ಪಟ್ಟ ಅದಾವ್ರಿ ಈ ರೀತಿ ನೋಡ್ರಿ. ಯಾವ ರೀತಿ ಮಷಿನ್ ಪಟ್ಟ ಅದಾವು. ಮೋಟ್ರ್ ಐತ್ರಿ, ಇದು 1 HP. ಆಮೇಲೆ ಇಲ್ಲಿ ನೋಡ್ರಿ, ಇನ್ನು ಕಣಿಕಿ ಸಣ್ಣ ಅದಮ್ಮ ಬೇಕಾದದು ಈ ಪಟ್ಟ ಸಣ್ಣ ಗಾಲಿದು ಏನೈತಿರಲ್ಲ, ಇದನ್ನು ಪಟ್ಟ ಜೋಡಿಸ್ಕೊಂಡು ಚಾಲು ಮಾಡೋದೈತ್ರಿ. ಇದನ್ನು ತೆಗೆದು ಬಿಟ್ಟಾರ ಈಗ, ಚಾಲು ಮಾಡಾಗ ಅಷ್ಟೇ ಹಾಕೋತಾರೆ ಇದನ್ನು ಸಣ್ಣ ಗಾಲಿ ಪಟ್ಟ. ಆಮೇಲೆ ಇಲ್ಲಿ ಕೈಯಾಗ ಭಿಂಗರಿ ಐತಿ ನೋಡ್ರಿ, ಅಂದ್ರೆ ಪಿರಿಕೆ ಅಂತ ಕರಿತೀವಿ. ಇದನ್ನು ಸಣ್ಣ ದಮ್ಮ ಮಾಡೋದೈತ್ರಿ. ಕಣಿಕೆ ಎಟ್ಟು ದಾಮ್ ಬೇಕು, ಸಣ್ಣ ಬೇಕು. ನಮ್ಮ ಮಾಮಾರು ಸಣ್ಣ ಮಾಡ್ಯಾರೀಗ್ರಿ. ಎಲ್ಲ ನೋಡ್ರಿ ಪುಡಿಯಾಗಿ ಬಿದ್ದೈತ್ರಿ ಈ ರೀತಿ. ಜೋಳದ ಆಮೇಲೆ ಗೊಂಜಾದ ಎರಡು ಕೂಡಿ ಅವ್ರು ಏನು ಮಾಡ್ತಾರೆ ಡೈಲಿ ಈ ರೀತಿ ಸಣ್ಣ ಮಾಡ್ತಾರೆ. ಒಂದು ಹೊತ್ತ ಇದನ್ನ ಕಣಿಕೆ ಹಾಕ್ತಾರೆ, ಇನ್ನೊಂದು ಹೊತ್ತ ಆನೆ ಮೇವು ಹಸಿರು ಮೇವಿಂದ ಹಾಕ್ತಾರೆ ಕಟ್ ಮಾಡಿ. ಈಗ ನಮ್ಮ ಮಾಮವ್ರು ಹಾಕ್ಲಕ್ಕೆ ಹೊಂಟಾರ ನೋಡ್ರಿ, ಯಾವ ರೀತಿ ಹಾಕ್ಲತ್ತಾರ ಅಂಥೇಳಿ ತೋರಿಸ್ತಾನೆ ನಿನಗೆ ನೋಡ್ರಿ. ಇದು ಎಮ್ಮಿಗೆ ಹಾಕ್ಯಾರಿಲ್ರಿ, ಎಮ್ಮಿ ತಿಲ್ಲಾತೈತಿ ನೋಡ್ರಿ ಯಾವ ರೀತಿ. ಆಮೇಲೆ ಜೋಳದ ಮೊದಲು ದಂಟು ಹೋಗ್ತಾರೆ ಮುಂಜಾನೆ, ದಂಟ ತಿಂದಿದ್ದಿಲ್ರಿ. ಇದೇನು ಸಣ್ಣ ಮಾಡಿ ಹೋಗಿರ್ತಾರಲ್ರಿ, ಪ್ರತಿಯೊಂದು ಕರ ಆಗಲಿ ಆಮೇಲೆ ಎಮ್ಗಳಾಗಲಿ ಎಲ್ಲ ಚಂದ ತಿಂತಾವ್ರಿ, ವೇಸ್ಟ್ ಆಗೋದಿಲ್ಲ ಏನಿಲ್ಲ. ಆಮೇಲೆ ಅವಕ್ಕೆ ಹೊಟ್ಟಿಗೆ ಹತ್ತೈತ್ರಿ, ಆಡುಗಳಿಗೆ ಮನಗಂಡು ಅನುಕೂಲ ಆಕೈತ್ರಿ. ಇದು ನಮ್ಮ ಅಕ್ಕವ್ರು ಇದೇ ರೀತಿ ತುಂಬಿ ಎಲ್ಲ ಬುಟ್ಟಿ ಒಳಗೆ ನೋಡ್ರಿ ಯಾವ ರೀತಿ ಒಂದು ಟಪ್ದೊಳಗೆ ತುಂಬ್ಕೋತಾರೆ. ಈ ರೀತಿ ಬುಟ್ಟಿಗಳು ಇರ್ತಾವೆ, ಮುಸ್ರಿ ಹಿಡಿದು ಅದ್ರ ಒಂದೊಂದು ಬುಟ್ಟಿ ಹಾಕ್ರಂದ್ರೆ ಒಂದೊಂದು ಆಕಳುಗಳು ಮುಂಜಾನೆ ಒಂದು ಟೈಮ, ಮಧ್ಯಾಹ್ನಕ್ಕೆ, ಆಮೇಲೆ ಸಂಜೆಗೆ ರೀ. ಒಂದು ಟೈಮ್ ಹಸಿರು ಹಾಕ್ತಾರೆ, 2 ಟೈಮ್ ಏನೈತ್ರಿ ಒಣದು ಹಾಕ್ತಾರೆ. ಅಂದ್ರೆ ಹಿಂಡು ದನಗಳಿಗೆ ಇವು ಹಾಲು ಯಾವ ಹಿಂಡ್ತಾವ್ರಲ್ಲ ಅವಕ್ಕೆ ಉಳ್ದಿದ್ದಕ್ಕೆ ಏನೈತಿರಲ್ಲ ಹಾಲು ಹಿಂಡಲ್ದಕ್ಕೆ ಅವಕ್ಕೆಲ್ಲಕ್ಕೂ ಒಣದು ಹಾಕ್ತಾರೆ. ಅವು ಆಕಳುಗಳು ನೋಡ್ರಿ, ಇಲ್ಲಿ ನಮ್ಮ ಅಕ್ಕಗಳ ಮನ್ಯಾಗ ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು 50-60 ಆಕಳುಗಳು ಅದಾವ್ರಿ. ಎಮ್ಮೆ ಅದಾವ್ರಿ, ಒಂದು 10-12 ಎಮ್ಮೆ ಅದಾವ್ರಿ. ಕರ ಎಮ್ಮೆ ಹಿಡ್ದು ಅವು ಮೈಸಾನಿ ಎಮ್ಮೆ ಅಂತ ಕರಿತೀವಿ ರೀ. ಈ ರೀತಿ ಎಲ್ಲ ದನಗಳಿಗೆ ಹಾಕಿದ್ರು ನೋಡ್ರಿ, ಎಲ್ಲ ತಿಲ್ಲಾಕತ್ತಾವ್ರಿ. ಅವ್ರೀಗ ಹೆಣ್ಕಾಸು ಮಾಡ್ಯಾರ ಫ್ರೆಂಡ್ಸ. ನಮ್ಮ ಅಕ್ಕ ನಮ್ಮ ಮಾಮ ಅಂದ್ರೆ ಹೆಂಡಿ ತೆಗ್ದಾರಿ. ಅಂದ್ರೆ ಸಗಣಿ, ನಾವು ಉತ್ತರ ಕರ್ನಾಟಕದೊಳಗೆ ಸಗಣಿಗೆ ಹೆಂಡಿ ಅಂತ ಕರಿತೀವಿ ರೀ. ನೀವೆಲ್ಲ ಬೆಂಗಳೂರು ಸೈಡ ಸಗಣಿ ಅಂತ ಕರಿತೀರಿ. ಗೋಮಾತೆ ಸಗಣಿ, ಎಮ್ಮೆ ಸಗಣಿ ಅಂಥೇಳಿ ನಾವು ಇದಕ್ಕೆ ಆಕಳು ಅಂತ ಕರಿತೀವಿ ರೀ. ಗೋಮಾತೆಗೆ ಈ ಕಡೆ ಉತ್ತರ ಕರ್ನಾಟಕದೊಳಗೆ ಇವೆಲ್ಲ ಜರ್ಸಿ ಆಕಳುಗಳು ಅದಾವ್ರಿ. ನಮ್ಮ ಅಕ್ಕಗಳದ್ದು ಬಿಸ್ನೆಸ್ ಐತ್ರಿ, ಹಾಲು ಹಾಕೋದು. ಮುಂಜಾನೆ ಸಂಜೆಗೆ ಕೂಡಿ ಒಂದು 80-90 ಲೀಟ್ರ್ ಹಾಲು ಹಾಕ್ತಾರೆ ಅವರು ಡೈಲಿ ರೀ. ಒಂದೊಂದು ದಿವ್ಸ 100 ಹಾಕವ್ರಿ ಅವ್ರು ಹಾಲು ನೋಡ್ರಿ. ಆಡುಗಳು ಮಾಡ್ಯಾರಿ, ಆಡಿಗೆ ಎಲ್ಲ ಮೇವು ಓದಾಡ್ರಿ ನಮ್ಮ ಅಕ್ಕ. ಈಗ ನಿಮ್ಗೆ ಇದು ರೇಷ್ಮೆ ಕಂಟಿ ಅದು ಕರಿತೀವಲ್ರಿ, ರೇಷ್ಮೆ ಕೂಡ ನೀವು ರೇಷ್ಮೆ ಇದು ಬಟ್ಟೆ ತೊಡಿತೀರಲ್ರಿ, ಅದ್ರ ಗಿಡ ಹಚ್ಚಾರಿ ಅವ್ರು ಇಲ್ಲೇ ರೀ. ಅಂದ್ರೆ ಆಡಿಗೆ ನೆರಳು ಅಥವಾ ಆಮೇಲೆ ಮೇವ್ನು ಅಥವಾ ಅದು ಕಟ್ ಮಾಡಿ ಅದು ಹಾಕಕ್ಕೆ ಆಡಿಗೆ ಅಂಥೇಳಿ ತಿಂತಾವ್ರಿ. ಅದು ಅಂದ್ರೆ ಇವತ್ತು ತೋರಿಸ್ತಾನೆ ನಿಮ್ಗೆ. ಇದು ನಾಯಿ ಮರಿ ಒಂದು ಸಾಕ್ಯಾರ ನೋಡ್ರಿ, ಚಿಕ್ಕ ನಾಯಿ ಮರಿ ಐತಿ ಕರಿದು, ಭಾಳ ಕ್ಯೂಟ್ ಐತ್ರಿ ಇದು ನಾಯಿ ಮರಿ. ಅಂದ್ರೆ ಚಂದ ಆಡ್ತೈತಿ ರೀ. ನಮ್ಮ ಅಕ್ಕ ಆಡಿಸ್ತಾರೆ ಅದನ್ನು ಯಾವ ರೀತಿ ಡೈಲಿ. ನಮ್ಮ ಅಕ್ಕನ ಮಗಳು ಅದಕ್ಕೆ ಹಾಲು ಕುಡಿಸೋದು, ಆಮೇಲೆ ಅದು ಎಲ್ಲರ ಜೊತೆನೂ ಆಟ ಆಡ್ತೈತಿ ರೀ. ಚಿಕ್ಕ ಮಕ್ಕಳು ನೋಡೋಣ ತೀರಾ ಆಟ ಆಡ್ತೈತಿ ರೀ. ಸಣ್ಣ ಮಕ್ಳಿಗೆ ಏನು ಮಾಡ್ತೈತಿ ರೀ, ಕೋಳಿ ಸಾಕ್ಯಾರಿ ತೋರಿಸ್ತಾರೆ ನಮ್ಮ ಅಕ್ಕ. ಇದು ನೋಡ್ರಿ, ಇದು ರೇಷ್ಮೆ ಗಿಡ ರೀ, ಇದು ಹಚ್ಚಿ ಕಂಟಿ ಇರ್ತೈತಿ ರೀ. ಇದು ನೀವು ಇದನ್ನು ಈಗ ಇದನ್ನ ಕಂಟಿ ಮುರಿದು ಹಚ್ಚಿದ್ರಿ ಅಂದ್ರೆ ವಾಪಸ್ ಅಲ್ಲೇ ಹತ್ತೆ ಬಿಡ್ತೈತಿ ರೀ. ಅದಕ್ಕೆ ನೀರು ಬೇಕಂತೇನಿಲ್ಲ, ಭಾಳ ಒಂದು ಸ್ವಲ್ಪ ನೀರು ಆದ್ರೆ ಸಾಕ್ರಿ. ಇವಾಗ ಒಂದು ಸ್ವಲ್ಪ ಒಂದು ಅರ್ಧ ಕೂಡ ನೀರು ಹಾಕೋದು, ಇಲ್ಲ ಮುಸ್ರಿ ನೀರದು ತೊಳೆದಿರ್ತಿರಲ್ಲ ವೇಸ್ಟ್ ಮಾಡಬೇಡ್ರಿ. ಹತ್ರ ನೀರು ಹಾಕಿದ್ರು ಈ ರೀತಿ ಗಿಡ ದೊಡ್ಡದಾಕೈತಿ ರೀ. ಬಿರ್ಸು ಹಾಕ್ಬೇಕು ಇದಕ್ಕೆ. ಈ ರೀತಿ ಕಾಯಿ ಹಾಕಾವ ನೋಡ್ರಿ, ಹಣ್ಣು ಆಗ್ಯಾವ ರೀ ಇವಾಗ. ನಮ್ಮ ಅಕ್ಕ ಇದನ್ನು ಗಾಡಿಗೆ ನೆರಳಾತು ಅಂದ್ರೆ ಮತ್ತು ಕೂಡ್ಲಾಕೋದು, ಆಮೇಲೆ ಆಡಿಗೆ ಮೇವ್ನು ಆತಂತೇಳಿ ಹಚ್ಚಾರಿ ಥರನ ಮನೆ ಮುಂದೆ ತಟ್ಟಿ ಮುಂದೆ. ಈ ರೀತಿ ಕಾಯಿ ಅದ ನೋಡ್ರಿ, ಹಣ್ಣು ಆದ್ಬೇಕು ಹಿಂಗೆ ಕಪ್ಪು ಕಾಯಿ ಆಗಿರ್ತಾವ್ರಿ. ಅವು ತೆಗೆದು ತೋರಿಸ್ತಾರೆ. ಗಿಡ ಇದು ನಾವು ಎಷ್ಟು ದೊಡ್ಡದು ಬಿಡ್ತೀವಲ್ರಿ ಅಷ್ಟು ದೊಡ್ಡದಾಕೈತಿ ರೀ ಗಿಡ. ಆಮೇಲೆ ತುದಿ ಕಟ್ ಮಾಡಿ ಕೂದ ಆಳುಗಳಿಗೆ ಹಾಕ್ತಾಳ್ರಿ ಆಕೆ ನಮ್ಮ ಅಕ್ಕ. ಹಾಕಿದ್ರು ಅದು ಬಾಡಿ ಬಿರುಸಾಗಿರ್ತೈತಿಲ್ಲ, ಚಿಗಿತಂದ್ರೆ ಈ ರೀತಿ ಏನಾಗಿರ್ತೈತಿ ರೀ, ರೇಷ್ಮೆ ಕಾಯಿ ಬಂದಿರ್ತಾವ್ರಿ. ಅವು ರುಚಿ ಭಾಳ ಇರ್ತಾವ್ರಿ, ಸೇಮ್ ಸ್ಟ್ರಾಬೆರಿ ಟೈಪ್ ಇರ್ತಾವ್ರಿ, ತಿರ್ಲಾಕ ರುಚಿ ರೀ. ಆಮೇಲೆ ರಕ್ತನೂ ಭಾಳ ಓಡಾಸ್ತೈತಿ ರೀ. ಇದಕ್ಕೆ ನೀವು ತಿನ್ನುತ್ತ ಬರ್ರಿ ಡೈಲಿ ಇದ್ದು ಅಂದ್ರೆ ನಿಮ್ಮ ಮನ್ಯಾಗ ಇವು ಕಾಯಿ ದೇಹಕ್ಕೆ ಒಳ್ಳೇದ್ರಿ. ಇದು ಶುಗರ್ ಲೆವೆಲ ಕಂಟ್ರೋಲ್ದಾಗಿರ್ತೈತಿ ರೀ.
ಆಮೇಲೆ ರಕ್ತ ಪರಿಶೀಲನೆ ಆಕೈತ್ರಿ. ಕೆಂಪು ರಕ್ತ ಕಣಗಳು ಹೆಚ್ಚಾಕವ್ರಿ ಇದನ್ನು ತಿನ್ನೋದ್ರಿಂದ. ಇಟ್ಟು ದ್ವಾಡ್ದೈತಿ ನೋಡ್ರಿ ಗಿಡ. ಯಾವಾಗಲಿ ಅಂದ್ರೆ ನಾವು ಹೊಲದೊಳಗೆ ಒರಿಜಿನಲ್ ಯಾವ ಹಣ್ಣು ಬೆಳೆದಿರ್ತೀರಲ್ಲ ಅದನ್ನು ತಿಂತೀವಿ. ಯಾವಾಗಲಿ ಹಣ್ಣುಗಳಾಗಲಿ, ಜೇನುತುಪ್ಪ ಆಗಲಿ, ಕಾಯಿಪಲ್ಯ ತರಕಾರಿಗಳಾಗಲಿ ನೋಡ್ರಿ. ಇದು ಈ ರೀತಿ ನಮ್ಮ ಅಕ್ಕ ಹರಿದು ಕೊಟ್ಟಲ್ರಿ ತರುಣಕಾಯಿ. ನಾನು ನಿಮಗೆ ಇದನ್ನು ತೋರಿಸ್ತೇನೆ ರೀ ಯಾವ ರೀತಿ ಇದ್ರೊಳಗೆ ರಸ ಇರ್ತೈತಿ ಅಂಥೇಳಿ. ಅದನ್ನು ಒಡೆದ್ರೆ ಯಾವ ರೀತಿ ಬರ್ತೈತಿ ನೋಡ್ರಿ. ಗುಲಾಬಿ ಪಿಂಕ್ ಕಲರ್ ರಸ ಇರ್ತೈತಿ ರೀ. ಅಂದ್ರೆ ಡ್ರ್ಯಾಗನ್ ಫ್ರೂಟ್ಸ್ ಇರ್ತೈತಿ ಅಲ್ರಿ ಆ ಟೈಪ್ ಒಳಗೆ ಹಿಂಗೆ ಹೊಡ್ಯಾನ ಸೇಮ್ ನೋಡ್ರಿ. ರಸ ನೋಡ್ರಿ ಯಾವ ರೀತಿ ಬರ್ತೈತಿ. ಇಷ್ಟು ಚಂದ ಐತಿ. ಒರಿಜಿನಲ್ ಕಲರ್ ರೀ. ತಿನ್ಲಾಕು ಭಾರಿ ಟೇಸ್ಟ್ ರೀ. ಹಣ್ಣು ಆದ ಬಳಿಕ ನಾವು ಸಣ್ಣವ್ರಿದ್ದಾಗ ರೀ ಇದನ್ನು ಕ್ಯೂ ಹಚ್ತಿದ್ವಿ ರೀ. ಎಲ್ಲರೂ ರೇಷ್ಮೆ ಹಚ್ತಿದ್ರಿ. ಅವಾಗ ರೇಷ್ಮೆ ಗೂಡು ಬೆಳೀತಿದ್ರು ಅವರು. ರೇಷ್ಮೆ ಹುಳಕ್ಕೆ ಇದನ್ನು ಇದು ರೇಷ್ಮೆ ಹುಳ ಇದನ್ನು ತಿಂದು ತಪ್ಪಲ ಗೂಡು ಕಟ್ತಾ ನೋಡ್ರಿ. ಇದ್ರದ್ದು ತಪ್ಪಲ್ರಿ. ಅದಕ್ಕೆ ಇದನ್ನು ರೇಷ್ಮೆ ತಪ್ಪಲತೆ ಕರಿತೀವಿ. ಈಗ ಅದ್ರ ಹಣ್ಣು ತೋರಿಸಿದ್ನಿ ರೀ. ಈಗ ನಮ್ಮ ಅಕ್ಕ ನೋಡ್ರಿ ನಾಯಿ ಮರಿ ಒಂದು ಸಾಕಿದ್ರಲ್ಲ ಅದನ್ನು ಯಾವ ರೀತಿ ಆಡಿಸ್ತಾಳೆ ನೋಡ್ರಿ ನೀವು. ತಾಯಿ ಪ್ರೀತಿಗಿಂತ ಹೆಚ್ಚು ಪ್ರೀತಿ ಕೊಡ್ತಾಳೆ ರೀ. ಇದಕ್ಕೆ ತಾಯಿ ಅಂದ್ರೆ ತಾಯಿನ ಬಿಡಿಸಿ ಕರ್ಕೊಂಡು ಬಂದಿದ್ದೀವಿ ರೀ. ಅದ್ರ ತಾಯಿ ಅಂತಿಕ್ಕಿಂದ ತಂದ ಬಳಿಕ ಮನೆ ಯಜಮಾನ್ರು ಇದಕ್ಕೆ ತಾಯಿ ತಂದೆ ಎಲ್ಲರೂ ಆಗಿರ್ತಾರೋ. ಅದ್ರ ನಮ್ಮ ಅಕ್ಕನ ನೋಡ್ರಿ ಯಾವ ಚಂದ ಖುಷಿನ ಆಡಿಸ್ತಾರಲ್ರಿ ಆ ರೀತಿ ಆಡ್ಸಕತ್ತಾಳ್ರಿ ನಾಯಿ ಮರಿ. ಆಕಿನ ಭಾರಿ ಹಚ್ಕೊಂಡು ಬಿಟ್ಟೈತ್ರಿ ಅದು ನಾಯಿ ಮರಿ ಫ್ರೆಂಡ್ಸ. ಎಲ್ಲೇರಿ ಹೋದ್ರೆ ಬರುತ್ತಾನ ಒದರ್ತಿರ್ತೈತಿ ರೀ. ನೋಡ್ರಿ ಯಾವ ರೀತಿ ಆಡ್ತೈತಿ ನೋಡ್ರಿ. ಅಂದ್ರೆ ಕಚ್ಗುಳಿ ಮಾಡೋಣ ನೋಡ್ರಿ ಯಾವ ರೀತಿ ಆಡ್ತೈತಿ ರೀ. ಕಚ್ಗುಳು ಮಾಡೋದು ಕರಿತೈತಿ ರೀ. ಅದು ಮಾಡಲಿಲ್ಲ ಅಂದ್ರೆ ನಾಯಿ ಮರಿ ನಮ್ಮ ಸ್ನೇಹಲ್ಗೂ ಭಾಳ ಗಂಟು ಬಿದ್ದಿರ್ತೈತಿ ರೀ. ಆಕೆ ನಮ್ಮ ಸ್ನೇಹಲ ಅಂಜಿ ಏನ್ರಿ ಕಡಿತೈತೇನೋ ಅಂಥೇಳಿ ಏನು ಮಾಡ್ತಾಳೆ ರೀ, ಓಡಾಡ್ತಿರ್ತಾಳೆ ರೀ. ಆಕೆ ಬೆನ್ನು ಹತ್ತಿ ಅದು ಓಡಾಡ್ತಿರ್ತೈತಿ ರೀ ಕಚ್ಚುಗಳು ಮಾಡಂಥೇಳಿ. ಡೈಲಿ ಇದೇ ರೀತಿ ಅದಕ್ಕೆ ಯಾರು ಕೂತಿರ್ತಾರಲ್ರಿ ಖಾಲಿ ಮಧ್ಯಾಹ್ನದಾಗ ಕೆಲಸ ಒಂದು ಸ್ವಲ್ಪ ಕಮ್ಮಿ ಇದ್ದಾಗ ಈ ರೀತಿ ಆಡಿಸ್ತಾರೆ ಅದನ್ನು. ಎಲ್ಲರ ಜೊತೆನೂ ಭಾಳ ಪ್ರೀತಿಯಿಂದ ಆಡ್ತೈತೆ ರೀ ಅದು. ಮೂಕರ ಪ್ರಾಣಿಗಳನ್ನ ನಾವು ಹಚ್ಕೋತೀವಲ್ರಿ ಅಷ್ಟು ಏನು ಮಾಡ್ತಾವ್ರಿ ನಮ್ಮನ್ನು ಹಚ್ಕೋತಾವೆ. ನಾವು ಒಂದು ಅದ್ರದ್ದು ನೋಡ್ರಿ ಯಾವ ರೀತಿ ಒಂದು ಫೋಟೋ ಹೊಡೆದನ್ರಿ ಲಾಸ್ಟಿಗೆ. ಈ ರೀತಿ ಬಾಡಿ ಅಂತೇಳಿ ಕೂತೈತ್ರಿ. ಅದು ಬಿಸಿಲಾಗ ಬರಲಿಲ್ಲ, ಇಲ್ಲೇ ತಂಪಿಗೆ ಕೂತೈತ್ರಿ. ನಾವು ಅದರಿದ್ನಿ ನಾನು ಇದು ಕ್ಯಾಮ್ರಾಗೆ ಒಂದು ಈ ರೀತಿ ಪೋಸ್ ಕೊಟ್ಟೈತಿ ನೋಡ್ರಿ. ಕ್ಯೂಟ್ ರೀ ಇದು ನಾಯಿ ಮರಿ. ನನಗಂತೂ ನೋಡಿ ಭಾರಿ ಖುಷಿ ಆಯ್ತು ಫ್ರೆಂಡ್ಸ್. ಈಗ ನಮ್ಮ ಅಕ್ಕ ಅವರು ಕುಳ್ಳು ಹಚ್ಚಲಕತ್ತಾರೆ ಇವತ್ತು. ಆಕಳಿ ಹೆಂಡಿ ಅವೇನು ದನಗಳದೈತಿಲ್ರಿ ಹೆಣ್ಕಾಸು ಮಾಡಿ ನಮ್ಮ ಮಾಮವ್ರು ಇಲ್ಲೆಲ್ಲ ಹೆಂಡಿ ತಂದಿಟ್ಟಾರ. ಇವ ನೋಡ್ರಿ ಇದನ್ನ ಅಂದ್ರೆ ಇವು ಸಗಣಿ ಅದ್ರಿ ಕುಳ್ಳ ಅಂದ್ರೆ ಹೆಂಡಿ ಕುಳ್ಳ್ರಿ. ಇದನ್ನೆಲ್ಲ ಕಿವುಚಿ ಕೈಲಿ ಬಡದ ಈ ರೀತಿ ಹಚ್ಚೋದ್ರಿ. ಅಡುಗೆ ಮಾಡ್ಲಕ್ಕದು ಅನುಕೂಲ ಆಕೈತಿ ರೀ. ಜೋಳದ ಹೊಟ್ಟೆ ಐತಿ ರೀ. ಇದು ಜೋಳದ ರಾಶಿ ಮಾಡಿದ ಬಳಿಕ ಹೊಟ್ಟೆಯಿಂದ ವೇಸ್ಟ್ ಆಗಿರ್ತೈತಿ ಅಲ್ರಿ ಕಾಳೆಲ್ಲ ತಕ್ಕೊಂಡು ಇದನ್ನು ದನಗಳಿಗೆ ಹಾಕ್ಲಕ್ಕ ಏನು ಮಾಡಿರ್ತಾರೆ ಎಲ್ಲ ಒಳೆ ಹಾಕಿ ಇಟ್ಟಿರ್ತಾರೆ ಅದನ್ನು ಹೊಟ್ಟೆ. ಈಗ ನಮ್ಮ ಅಕ್ಕನ ಬರ್ಗುಡ್ದ ಹೆಂಡಿ ಎಲ್ಲ ಕಿವುಚ್ಕೊಂಡಾಡ್ರಿ. ಅದನ್ನು ಹದ ಕಿವುಚ್ಕೋಬೇಕು ರೀ. ಅಂದ್ರೆ ಅದು ಬಿಸಿಲಿಗೆ ಅದು ಒಣಗಿರ್ತೈತಿ ರೀ. ನೀರು ಹಾಕೊಂಡು ಏನು ಮಾಡ್ಬೇಕು ರೀ, ಭಾಳ ಅಳಕು ಅಲ್ಲ ಅಂದ್ರೆ ಭಾಳ ಗಟ್ಟಿನೂ ಅಲ್ಲ, ಮೀಡಿಯಮ್ ಸೈಜಾಗಿ ಅಂದ್ರೆ ಏನು ಮಾಡ್ಕೋಬೇಕು ರೀ, ಹೆಂಡಿ ಹದ ಮಾಡ್ಕೋಬೇಕಾಕತ್ರಿ ಅದನ್ನು. ಅಂದ್ರೆ ಈ ರೀತಿ ಮಾಡ್ಕೊಂಡು ಹೊಟ್ಟಿನಾಗ ಹಾಕಿ ಈ ರೀತಿ ನೋಡ್ರಿ ಬಡ್ಕೋಬೇಕಿತ್ತು. ನಾವು ಮುದುಗುಳು ಅಂಥೇಳಿ ಕರಿತೀವಿ ರೀ. ಅಂದ್ರೆ ಇನ್ನೂ ಚಪ್ಪಳಿಕೆ ಅಂತಲೂ ಇದ್ರೊಳಗೆ ಪ್ರಕಾರಗಳದಾವ ರೀ. ಕುಳ್ಳಿನೊಳಗೆ 2 ಚಪ್ಪಳಿಕೆ ರೀ, ಆಮೇಲೆ ಮುದುಗುಳು. ಅವು ಚಪ್ಪಳಿಕೆ ಅಂದ್ರೆ ಕೈಲಿ ಎರಡು ಏನು ಮಾಡಿದ್ರಿ, ಎರಡು ಕೈಯಾಗ ಅಂಗೈಯಾಗ ಹಿಡಿದು ಹೆಚ್ಕೋದ್ರಿ ಅದನ್ನ. ಅವು ತಿಳುವು ಬರ್ತಾವೆ ರೀ ಇದಕ್ಕಿಂತ ಒಂದು ಸ್ವಲ್ಪ. ಇವು ಮುದುಗುಳು ಅಂದ್ರೆ ದಪ್ಪ ಇರ್ತಾವೆ ಇವು. ಹೆಂಡಿ ಒಂದೊಂದು ಹಿಡಿಯಾಗ ಅಂದ್ರೆ ಎರಡು ಕೈಲಿ ತೊಗೊಳ್ದ್ರಿ ಅದನ್ನು. ಇದನ್ನು ನೋಡ್ರಿ ಹೊಟ್ಟೆ ಈ ರೀತಿ ಗೋಧಿ ಹೊಟ್ಟೆ, ಸಜ್ಜಿ ಹೊಟ್ಟೆ ರಾಶಿ ಮಾಡೋದು. ಆಮೇಲೆ ಇದು ಜೋಳದ ಹೊಟ್ಟೆ ಈ ರೀತಿ. ಆಮೇಲೆ ಗೊಂಜಾಳ ಏನು ರಾಶಿ ಮಾಡಿರ್ತೀವ್ರಿ ಅದ್ರ ಹೊಟ್ಟೆ. ಯಾವುದೋ ಹೊಟ್ಟೆ ಇರಲ್ರಿ, ಕೆಳಗೆ ಹಳ್ಳ ಮಣ್ಣು ಹತ್ತಬಾರ್ದು ನೆಲ್ದಾಗಿನ ಅಂತ ಹೇಳಿ ಏನು ಮಾಡಿದ್ರು ಈ ರೀತಿ ಹೊಟ್ಟೆನಾಗ ಹಾಕಿ ಬಡಿದ್ರಿ. ಈ ರೀತಿ ಹೊಟ್ಟೆನಾಗ ಹಾಕಿ ಬಡ್ದ ಇದೇ ರೀತಿ ಎಲ್ಲ ನೋಡ್ರಿ ನಮ್ಮ ಅಕ್ಕ ಯಾವ ರೀತಿ ನೆಲಕ್ಕೆ ಅಂದ್ರೆ ಹಚ್ಕೋತ ಬಂದಾರಿ. ಈಗ ಹೆಂಡಿ ಐತಿ ನೋಡ್ರಿ ಇದು ಏನು ಕಲಸ್ಕೋತಾರೆ ಅವರು. ಇದು ಬಿಸಿಲಿಗೆ ಮುಂಜಾನೆ ತಂದು ಒಗದಾರಿ ಅವರು. ಈಗ ಮಧ್ಯಾಹ್ನ ಆಗೈತ್ರಿ. ನಮ್ಮ ಅಕ್ಕ ಎಲ್ಲ ಕೆಲಸದ ಆಗಾನ ಹೆಂಡಿ ಹಚ್ಚಲಕ್ಕೆ ಬಂದಾಳ್ರಿ. ಈ ರೀತಿ ಏನು ಮಾಡ್ಕೋಬೇಕು ರೀ, ಇದು ಒಳಗೆ ಚಲೋನ ಐತ್ರಿ ಹೆಂಡಿ. ಮ್ಯಾಗ ಅಟ್ಟ ಬಿಸಿಲಿಗೆ ಏನಾಗೈತ್ರಿ ಅದೊಂದು ಸ್ವಲ್ಪ ಆಕಳಿ ಗಡ್ದಂಗೆ ಐತಿ. ಅದನ್ನೆಲ್ಲ ಈ ರೀತಿ ಕೈಲಿ ಕಿವುಚಿ ಹದ ಮಾಡ್ಕೋಬೇಕ್ರಿ ಫ್ರೆಂಡ್ಸ್. ನೀವು ಎಷ್ಟು ಹದ ಮಾಡ್ಕೋತಿರ್ಲಿ ಅಷ್ಟು ಕುಳ್ಳು ಏನು ಹಾಕಾವ್ರಿ ಪರ್ಫೆಕ್ಟ್ ಹಾಕಾವು. ಏನು ಹದ ಮಾಡಲಿಲ್ಲ ಹಂಗೆ ಹಚ್ಲಕ್ಕೆ ಹೋದ್ರಿ ಅಂದ್ರೆ ಕುಳ್ಳು ಬರೋದಿಲ್ಲ ಅವೆಲ್ಲ ಮುರ್ಕೊಂಡು ಬೀಳ್ತಾವೆ. ಇದು ಭಾರಿ ಉಪಯೋಗ ಆಕಾವ್ರಿ. ಅಂದ್ರೆ ನೀವು ಅಡುಗೆ ಮಾಡೋಕ್ಕಾಗಲಿ ಮಳೆಗಾಲದಾಗ ಏನು ಮಳೆಯೋದು ಬರ್ತೀವಿ ಹೊಟ್ಟೆ ಹಾಕೊಂಡ್ರೆ ನಮ್ಮ ಅಕ್ಕವ್ರು ಈ ರೀತಿ ಕೆಳಗಡೆ ಹೊಟ್ಟೆ ಹಾಕೋಬೇಕು ನೋಡ್ರಿ. ಇದನ್ನು ಜೋಳದ ಹೊಟ್ಟೆ ಹಾಕಿ ಇದೇ ರೀತಿ ಎಲ್ಲ ಕುಳ್ಳು ಬಡ್ಕೊಂಡು ಲೈನ್ ಪ್ರಕಾರ ಲೈನ ಏನು ಮಾಡ್ಕೊಂಡು ಬಂದ್ರೆ ಇಟ್ಕೋತ ಬಂದರು. ಆ ಕಡೆ ಮೊದಲು ಹಚ್ಚಿದ್ವಿ ರೀ. ಇವು ಕುಳ್ಳು ಹಚ್ಚಿ ಒಂದು 3-4 ದಿವಸ ಆಗನ ಏನು ಮಾಡಿದ್ರು ಇದನ್ನು ತಿರುವಿ ಹಾಕೋದ್ರಿ. ಅಂದ್ರೆ ಒಂದು ಬಾಜು ಇರ್ತೈತಿ ಅಲ್ರಿ ಅದನ್ನು ತಿರುವಿ ಹಾಕೋದು. ಇವು ಟೋಟಲ್ ಒಣಗ್ಲಾಕ ಒಂದು 10-12 ದಿವ್ಸ ಬೇಕು ರೀ. ಇವು ಅಂದ್ರೆ ಕುಳ್ಳು ದಪ್ಪ ಇರ್ತಾವೆ ರೀ. ಹಂಗೆ ತಿರುವಿ ಹಾಕ್ಬೇಕಾಕತ್ರಿ. ಫಸ್ಟ್ ಒಂದು 4 ದಿವ್ಸ ಬಿಟ್ಟು ಫಸ್ಟ್ ಒಂದು ಮೇರಿ, ಆಮೇಲೆ 4 ದಿವ್ಸ ಆಗನ ಮತ್ತೊಂದು ಮೇರಿ, ಹಿಂಗೆ ಟೋಟಲ 10 ದಿವ್ಸಿಗೆ ಏನು ಹಾಕಾವ್ರಿ ಪೂರ್ತಿ ಕುಳ್ಳು ಒಣಗ್ತಾವೆ ರೀ. ಅದು ಬಿಸಿಲಿದ್ರೆ ರೀ. ಮಳೆಗಾಲದಾಗಂತೂ ಒಂದು 15 ದಿವ್ಸ ಬೇಕು ರೀ, 10-15 ದಿವ್ಸನೇ ಬೇಕು ರೀ ಇವಕ್ಕೆಲ್ಲ ಒಣಗಬೇಕಂದ್ರೆ. ಆಗ ಮ್ಯಾಗಿನ ಮ್ಯಾಗ ತಿರುವಿ ಹಾಕ್ತಿರ್ಬೇಕು. ಆಮೇಲೆ ತಿರುವಿ ಹಾಕಲಿಲ್ಲ ಅಂದ್ರೆ ಹುಳ ಅದು ಕೆಳಗಡೆ ಹತ್ತಾವ್ರಿ. ನೋಡ್ರಿ ಯಾವ ರೀತಿ ಇದೇ ರೀತಿ ಹಚ್ಚಿದ್ರೆ. ಇವು ಯಾಕೆ ಹಚ್ಚಲತ್ತಾರಪ್ಪ ಕುಳ್ಳು ಅಂದ್ರೆ ನಮ್ಮ ಅಕ್ಕವರು
ನಮ್ಮ ಅಕ್ಕಾರ ಮಗಳು ಸ್ವಾತಿ ರೀ ಡೆಲಿವರಿಗೆ ಬರೋಕದಾಳ ರೀ, ಫಸ್ಟ್ ಡೆಲಿವರಿ ರೀ. ಡೆಲಿವರಿ ಆಗಿ ಬರುವ ಅಂದರೆ ಇನ್ನು ಟೈಮ್ ಮುಗಿದೈತಿ ರೀ. ಆಕಿದ ಡೆಲಿವರಿ ಡೇಟ್ ಕೊಟ್ಟಾರ, ಡೆಲಿವರಿ ಆಗೋದೈತಿ. ಅದಕ್ಕೆ ಈತನ ಕುಳ್ಳು ಹಚ್ಚಿ ರೆಡಿ ಮಾಡ್ಲಾಕತ್ತಾರೆ. ಯಾಕಂದ್ರೆ ಆಕಿ ಡೆಲಿವರಿ ಆಗಿ ಬರೋಣ ಆಕಿಗೆ ಏನು ಮಾಡಿದ್ರು ಈತನ ಕುಳ್ಳಿನ ಮ್ಯಾಗ ನೀರು ಕಾಯಿಸಿ ಕುಡಿದ್ರಿ, ಆಮೇಲೆ ಕಾಸುಗಳು ಹಾಕೋದು ಕುಳ್ಳಿಂದ ಕಿಚ್ಚು ಮಾಡಿ ಕುಡಿದ್ರಿ. ಹೆಲ್ದಿ ಇರ್ತೈತೆ ರೀ. ಈ ರೀತಿ ನೀವೆಲ್ಲರೂ ಒರಿಜಿನಲ್ ಹೆಂಡಿಯಿಂದ ಅಂದರೆ ಸಗಣಿಯಿಂದ ಮಾಡಿರ್ತಕ್ಕಂಥ ಒಲೆ ಮೇಲೆ ಇದ್ರ ಸಗಣಿ ಉರಿಸಿ ಇದ್ರ ಉರಿ ಮ್ಯಾಗ ನೀರು ಕಾಯಿಸಿ ಕುಡೋದು ದೇಹಕ್ಕೆ ಒಳ್ಳೇದು ರೀ. ಆಮೇಲೆ ಅದಲ್ದನ ಕಿಚ್ಚು ರೀ, ಕಾಸುಗಳಾಕ ಇದ್ರದ ಕಿಚ್ಚು ಕೊಟ್ಟಿವಿ ಅಂದ್ರೆ ಅದು ಕೂಡ ದೇಹಕ್ಕೆ ಡೆಲಿವರಿ ಆದ ಬಳಿಕ ಒಳ್ಳೇದಿರ್ತೈತಿ. ಇದು ಆಗೈತೆ ನೋಡ್ರಿ, ಹಚ್ಚಿ 4 ದಿವಸ ಆಗ್ಯಾವ್ರಿ. ಈಗ ನಾ ತಿರುವಿ ಹಾಕಿ ತೋರಿಸ್ತೇನೆ ರೀ ನಿಮ್ಗೆ. ಒಂದು ಮೇ ಯಾವ ರೀತಿ ಮೇಗಿಂದ ಒಣಗ್ಯಾವ್ರಿ, ಅವು ಕೆಳಗಡೆ ಇನ್ನೂ ಹಸಿ ಹೋದಾವ್ರಿ. ಅದಕ್ಕೆ ಜಲ್ದಿನ ಒಣಗಬೇಕು, ಹುಳ ಕೆಳಗಡೆ ಹುಳ ಹತ್ತಬಾರ್ದಂದ್ರೆ ತಿರುವಿ ಹಾಕ್ಬೇಕ್ರಿ ಫ್ರೆಂಡ್ಸ. ನೋಡಕ್ರಿ ಅಷ್ಟು ಹಾಳು ಹತ್ತಿಲ್ಲ, ಏನು ಹತ್ತಿಲ್ಲ. ಅದು ಹೊಟ್ಟೆ ಹಚ್ಚಿ ಬಡ್ದಿರೋದ್ರಿಂದ ಯಾವುದು ಹಾಳು ಮಣ್ಣು ಏನೂ ಹತ್ತಂಗಿಲ್ಲ. ನಾನು ನಿಮಗೆ ಏನು ಮಾಡ್ತೇನೆ, ಇವೆಲ್ಲ ಪ್ರತಿಯೊಂದೆಲ್ಲ ಇದೇ ರೀತಿ ಅಂದ್ರೆ ಹಾಕ್ಲಕ್ಕೆ ಬಿಟ್ಟಿರ್ತಾರೆ. ಹಂಗೆ ಹಚ್ಬೇಕಾಕತ್ರಿ, ಭಾಳ ದಾಟ್ ಹಚ್ಲಕ್ಕೆ ಹೋಗ್ಬೇಡ್ರಿ. ಒಂದ್ರ ಮೇಲೆ ಒಂದು ಹಚ್ಚಿದ್ರಿ ಅಂದ್ರೆ ಹಿಂದಿಂದ ಏನು ಮಾಡ್ತಾವೆ ತೆಗಿ ಮುಂದಾಗ ಅವೆಲ್ಲ ಮುರಿತಾವ್ರಿ. ಅದಕ್ಕೆ ಹಿಂಗೆ ಒಂದು ಸ್ವಲ್ಪ ನೋಡಿ ಗ್ಯಾಪ್ ಬಿಟ್ಟು ಹಚ್ಚಿದ್ರಿ ಅಂದ್ರೆ ಈಗ ತಿರುಗಿ ತೋರಿಸ್ತೀನಿ ನೋಡ್ರಿ ನಿಮ್ಗೆ. ನೋಡಿರಿ ಮೇಲಿನ ಮೀ ಎಲ್ಲ ಒಣಗೈತಿ, ಕೆಳಗಿಂದ ಅಷ್ಟೇ ಏನಾಗೈತಿ ರೀ ಹಸಿದೈತಿ ನೋಡಿರಿ. ಒಂದು ಕೂಳ ಅಂದ್ರೆ ಇತ್ರನ್ನ ನಾವು ಹೆಂಡಿ ಕುಳ್ಳು ಅಂತ ಹೇಳಿ ಕರಿತೀವಿ ಸಗಣಿದು. ಇವು ಈ ಒಂದು ಸೆಳಿಲ್ಲ ಏನಿಲ್ಲ, ಈ ರೀತಿ ಹದ ಮಾಡಿ ಬಡ್ದೀವಿ ಅಂದ್ರೆ ಪರ್ಫೆಕ್ಟ್ ಇರ್ತಾವೆ ನೋಡಿರಿ ಕುಳ್ಳ. ಒಂದು ಅಡುಗೆ ಮಾಡೋರು ಇದ್ರಂದ್ರೆ ಒಂದು 4 ಕುಳ್ರಿ, ಒಂದು 2 ಕಟ್ಟಿಗೆ ಹೆಚ್ಚಿದ್ರಿ ಅಂದ್ರೆ ಇದ್ರ ಮೇಲೆ ನಿಮ್ಗೆ ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು 15-20 ಜನದ ಅಡುಗೆ ಆಕೈತ್ರಿ ಫ್ರೆಂಡ್ಸ. ಅಷ್ಟು ದಪ್ಪ ಇರ್ತಾವ್ರಿ ಕುಳ್ಳ. ನಿಧಾನವಾಗಿ ಉರಿತಾವ್ರಿ. ಅರ್ಧ ಮುರಿದ್ರಿತ್ರ ನಾವು ಒಲೆಯಾಗ ಹಚ್ಚು ಮುಂದಾಗ 2 ಭಾಗ ಮಾಡಿ ಇದೇ ರೀತಿ ಎಲ್ಲ ಕುಳ್ಳು ತಿರ್ಕೋತೀನಿ ರೀ ನಾ ಈಗ. ಅಂದ್ರೆ ನಾನು ನಿಮ್ಗೆ ವಿಡಿಯೋ ಮಾಡ್ಲಾಕ ನಾನು ತಿರುಗಿ ತೋರ್ಸ್ಲಾಕತ್ತೀನಿ ರೀ. ಆಕೆ ನಮ್ಮ ಅಕ್ಕ ಡೈಲಿ ಆಕಿನ ಹಚ್ಚಿದ್ಬೇಕು ಎಲ್ಲ ತಿರುಗಿ ಹೋಗ್ತಾಳ್ರಿ. ನೋಡಿರಿ ಈ ರೀತಿ ರೀ. ಅಂದ್ರೆ ಒಮ್ಮೆ ಹಚ್ಚಿ ಬಿಟ್ಬಿಡಕ 4 ದಿವಸ ಆದ್ಮೇಲೆ ಪ್ರತಿ ಕುಳ್ಳೆಲ್ಲ ಈ ರೀತಿ ತಿರುಗಿ ಹೋಗೋದ್ರಿ. ಮತ್ತು 4 ದಿವಸ ಆಗೋಣ ಮತ್ತೊಂದು ಮೇ ಚಿತ್ತ ಮೇಯ ಅಂದ್ರೆ ಈಗ ಡಬ್ಬ ಇದ್ದಿದ್ದು ಏನು ಮಾಡಿದಿರು, ಡಬ್ಬು ತೆಗ್ದಿದ್ದೀವಿ ರೀ. ಈಗ ಈ ರೀತಿ ಕೆಳಗಿನ ಮೇಯ, ಇನ್ನು ಕೆಳಗಿಂದ ಇದು ಮ್ಯಾಗಿನ ಮೇಯ, ಇವೆಲ್ಲ ನೋಡ್ರಿ ನಾನು ನಿಮಗೆ ತೋರಿಸ್ತೀನಿ. ಈ ರೀತಿ ಒಣಗ್ಯಾವ ನೋಡ್ರಿ. ಈಗ ಇದು ಅಂದ್ರೆ 4 ದಿವಸ ಆತ್ರಿ ಈಗ ಕೆಳಗಿನ ಮೇಯ ಮಾಡಿ. ಇನ್ನು ಮತ್ತು ಮ್ಯಾಗಿನ ಮೇಯ ಮಾಡಿ ಮತ್ತೊಂದು 4 ದಿವಸ ಒಣಗಿಸಿದ್ರಿ. ಟೋಟಲ ಒಂದು 8, 9, 10 ದಿವಸ ಬೇಕು ರೀ ಇವಕ್ಕೆ. 10 ದಿವಸ ಆಗೋಣ ಅವು ಒಣಗಿದ್ದು ಗೊಳೆ ಹಾಕಿ ಬೇರೆ ಇಡ್ಲಾಕೆ ಬರ್ತೈತೆ ಫ್ರೆಂಡ್ಸ್. ಇದೇ ರೀತಿ ಎಲ್ಲ ನಮ್ಮ ಅಕ್ಕ ಹೆಂಡಿ ಅವು ಹಚ್ಚಿ ಹೋಗೋ ಮುಂದಾಗ ಏನು ಮಾಡ್ತಾಳ್ರಿ, ಇವೆಲ್ಲ ಕುಳ್ಳ ತಿರುವಿ ಈ ರೀತಿ ಏನು ಮಾಡ್ತಾಳ್ರಿ, ಒಣಾಕಿ ಹೋಗಿರ್ತಾಳ್ರಿ. ಇವು 4 ದಿವಸ ಆದ ಬಳಿಕ ಮತ್ತೆ ಏನು ಮಾಡ್ತಾಳ್ರಿ, ಹಿಂಗೆ ರೀ ಡೈಲಿ ಇದೆ ರೀ ಇವು ರೂಟಿಂಗ ನಡೀತಿರ್ತೈತಿ. ಇಲ್ಲೆಲ್ಲ ಕುಳ್ಳು ಒಣಾಕ್ಯಾಳ್ರಿ. ಅವು ಹಸಿವು ಹಚ್ಚಿದ್ದು ಅಲ್ಲಿ ನೋಡ್ರಿ, ನಡು ಗ್ಯಾಪ್ ನೋಡ್ರಿ. ಎಲ್ಲ ಒಂದು ಕಡೆ ಹಸಿವು ಬೇರೆ ಕಡೆ ರೀ, ಆಮೇಲೆ ಇವು ತಿರುವಿ ಹಾಕಿದ್ದು ಬೇರೆ ಕಡೆ, ಒಣಗಿದ ಬಳಿಕ ಇಡು ಬೇರೆ ಕಡೆ. ಇಲ್ಲೆಲ್ಲ ಆಡೋದು ಬಿಟ್ಟಾರ ನೋಡ್ರಿ. ಇವು ನಮ್ಮ ಔಷಿಯವ್ರದ್ದು ಅದಾರೆ ಅಂದ್ರೆ ನಮ್ಮ ಅಕ್ಕನ ಆದ್ನಿಯವ್ರದ್ದು ನಿಂತಾರೆ ಅವರು. ಆ ಕಡೆ ಎಲ್ಲ ಆಡುಗಳು ಕಂಟಿ ಐತ್ರಿ, ಅಲ್ಲಿ ಹಸಿರು ಕಂಟಿ ಆಡು ಮೇಲತ್ತಾವ. ಇವೆಲ್ಲ ಒಣಗಿದ್ದು ಈ ರೀತಿ ತೆಗೆದು ಇಟ್ಟ ನೋಡ್ರಿ. ಇನ್ನು ಬೇರೆ ಹೊಳೆ ಹಾಕಿ ಇಟ್ಟಾಳ್ರಿ ಆಕೆ ನಮ್ಮ ಅಕ್ಕ. ಓದ ಬೆಚ್ಚಗೆ ಇಡ್ಬೇಕಾಕತ್ರಿ. ಇದ್ರನ್ನ ಎಲ್ಲಿರ ಮುಚ್ಚಿ ಇಲ್ಲ ಕುಳ್ಬಾನ್ ಅಂಥೇಳಿ ಒಡ್ತೀವಲ್ರಿ, ಕುಳ್ಬಾನ್ ಒಡ್ತಾರೆ ಇದ್ರನ್ನ ರೀ. ಎಲ್ಲ ಕುಳ್ಳಿಲಿ ಭಾರಿ ಇರ್ತಾವ್ರಿ ಇವು ಫ್ರೆಂಡ್ಸ. ಅಂದ್ರೆ ಅಡ್ಗೆಗೆ ಅದು ರೀ, ಆಮೇಲೆ ಹೆಲ್ದಿ ರೀ. ಹಲ್ಲು ತಿಕ್ಕೊಳಕ್ಕೆ ಇದ್ರದ ಬೂದಿ ಸುಟ್ಟು ಬಳಕ ಒಲೆಯಾಗಿಂದ ಬೂದಿ ತೊಗೊಂಡು ಹಲ್ಲು ತಿಕ್ಕಿದ್ರೆ ಭಾರಿ ದೇಹಕ್ಕೆ ಒಳ್ಳೇದ್ರಿ. ನಮ್ಮ ಮಮ್ಮಿಯವ್ರನ್ನ ಇದ್ರಲ್ಲೇನ ಹಲ್ಲು ತಿಕ್ತಾರೆ ಇವಾಗಿನ ಇದ್ರೊಳಗೆ ಕಾಲದೊಳಗು. ಇದು ನೋಡಿರಿ ನಾ ವಿಡಿಯೋ ಇಷ್ಟಕ್ಕೆ ಏನು ಮುಗ್ಸೋಕಿದನು. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ನನ್ನ ಇನ್ಸ್ಟಾಗ್ರಾಮಿಗೆ ಫೇಸ್ಬುಕ್ಕಿಗೆ ಸಪೋರ್ಟ್ ಮಾಡಿರಿ. ನಾ ಇನ್ಸ್ಟಾಗ್ರಾಮ್ ಮೇಲೆ ಫೇಸ್ಬುಕ್ ಮೇಲೆ ನನ್ನ ಯೂಟ್ಯೂಬ್ ಚಾನಲ್ದ ಲಿಂಕ್ ಕೊಟ್ಟಿರ್ತಾನೋ, ಅಲ್ಲಿ ಎಲ್ಲರೂ ಓಪನ್ ಮಾಡಿ ನೋಡಿರಿ ಫ್ರೆಂಡ್ಸ. ಹೆಂಗೆ ಅನ್ನಿಸ್ತು ಇವತ್ತು ಸಗಣಿಗಳಿಂದ ವಿಡಿಯೋ ಅಂದ್ರೆ ಹೆಂಡಿಗಳಿಂದ ವಿಡಿಯೋ ಅಂತೇಳಿ ನನಗೆ ಎಲ್ಲರೂ ಕಮೆಂಟ್ ಮಾಡಿರಿ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.